ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಕೋಡು CS ಇದರ ಡಿಫರೆಂಟ್ ಕ್ಯಾಟಗರೀಸಲ್ಲಿ ಬೇರೆ ಬೇರೆ ಕಾಲೇಜಲ್ಲಿ ಏನು ಕಟ್ ಆಫ್ ಇತ್ತು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ CET 2023 ಲಾಸ್ಟ್ ಇಯರ್ ಏನಿತ್ತು ಅನ್ನೋದನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ 1 to 20 ಕಾಲೇಜಸ್ ನೋಡಿದ್ವಿ, ಟಾಪ್ 20 ನೋಡಿದ್ವಿ. ಈಗ ಟಾಪ್ 21 to 30 ನೋಡೋಣ. ಈ ವಿಡಿಯೋದಲ್ಲಿ ಒಂದಷ್ಟು ಒಳ್ಳೆ ಕಾಲೇಜಸ್ಸು, ಬೆಸ್ಟ್ ಕಾಲೇಜಸ್ಸು, ಬೆಟರ್ ಕಾಲೇಜಸ್ ಇದೆ. ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಎಕ್ಸೆಪ್ಟ್ GM ಐ ಹ್ಯಾವ್ ಕನ್ಸಿಡರ್ಡ್ 1G 2AG 2BG 3AG 3BG SC ಜನರಲ್ ST ಜನರಲ್. ಇನ್ನು ರೂರಲ್ ಮತ್ತು ಕನ್ನಡ ಮಾತ್ರ ಕನ್ಸಿಡರ್ ಮಾಡಿಲ್ಲ, ಯಾಕೆಂದರೆ ಒಂದಷ್ಟು ಕಾಲೇಜಲ್ಲಿ ಆ ರಿಸರ್ವೇಷನ್ ಇರುತ್ತೆ, ಒಂದಷ್ಟು ಕಾಲೇಜಲ್ಲಿ ಆ ರಿಸರ್ವೇಷನ್ ಇರೋದಿಲ್ಲ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E004. ಇಲ್ಲಿ ಮತ್ತೆ ನೋಡ್ಬೋದು E060 ಇದೆ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇಲ್ಲಿ 004 ಇರೋದು ಏಡೆಡ್ ಕೋರ್ಸಸ್ಗೆ, ಇಲ್ಲಿರೋದು ಅನ್ಏಡೆಡ್ ಕೋರ್ಸಸ್ಗೆ. ಒಂದಷ್ಟು ಕೋರ್ಸು ಫಾರ್ ಎಕ್ಸಾಂಪಲ್ ECಯಲ್ಲಿ ಎಕ್ಸಾಂಪಲ್ ಮಾತ್ರ ನಾನು ಹೇಳ್ತಿದ್ದೀನಿ, 120 ಸೀಟ್ ಇದೆ ಅಂದರೆ ಮೊದಲು ಒಂದು 60 ಸೀಟು ಏಡೆಡ್ ಸೀಟ್ಸ್ ಇರುತ್ತೆ, ಇನ್ನು ಎಕ್ಸ್ಟ್ರಾ ಅಡಿಷ್ನಲ್ ತೊಗೊಂಡಿರ್ತಾರೆ 60, ಇದು ಅನ್ಏಡೆಡ್ ಇರುತ್ತೆ. ಇಲ್ಲಿ ಏಡೆಡ್ ಸೀಟ್ಸ್ಗೆ ಒಂದಷ್ಟು ಫೀಸ್ ಕಡಿಮೆ ಇರುತ್ತೆ, ಅನ್ಏಡೆಡ್ ಸೀಟ್ಸ್ಗೆ ನಾರ್ಮಲ್ ಫೀಸ್ ಬೇರೆ ಕಾಲೇಜಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಈಗೇನು ತಲೆ ಕೆಡಿಸ್ಕೊಬೇಡಿ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಅಲ್ಲೇ ತೋರಿಸುತ್ತೆ ಆ ಕಾಲೇಜಲ್ಲಿ ಆ ಸೀಟ್ಗೆ ಎಷ್ಟು ಫೀಸ್ ಇದೆ ಅಂತ ಅಲ್ಲೇ ತೋರಿಸುತ್ತೆ. ಸೊ ಫೀಸ್ ಬಗ್ಗೆ ಈಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಟಾಪ್ 21ನೇ ಪೊಸಿಷನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E004 ಇದೆ. 1G ಕ್ಯಾಟಗರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಅಡ್ಮಿಟ್ ಆಗಿದ್ದು 10,667. 2AGಯಲ್ಲಿ 12,000, 2BGಯಲ್ಲಿ 14,000, 3AGಯಲ್ಲಿ 12,000, 3BGಯಲ್ಲಿ 11,000, SC ಜನರಲ್ಲಿ 26,000, ST ಜನರಲ್ಲಿ 25,000 ಆಯಿತು. 22ನೇ ಪೊಸಿಷನಲ್ಲಿ KLS ಗೋಗ್ಟೆ ವಿತ್ ಕಾಲೇಜ್ ಕೋಡ್ E037. 1G category 16,000, 2AG category 12,000, 2BG 20,000, 3AG 13,000, 3BG 11,000, SC general 37,000, ST general 31,000. ಟಾಪ್ 23rd ಪೊಸಿಷನಲ್ಲಿರೋದು ಭಾಗೀರಥಿ ಭಾಯ್ ನಾರಾಯಣ ರಾವ್ ಮಾನೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪಾಪ್ಯುಲರ್ಲಿ ನೋನ್ ಆಸ್ BNMIT, ಬನಶಂಕರಿಲಿದೆ. ಇದರ ಕಾಲೇಜ್ ಕೋಡು E107. 1G ಕ್ಯಾಟಗರಿಯಲ್ಲಿ 14,000, 2AG ಕ್ಯಾಟಗರಿಯಲ್ಲಿ 15,000, 2BGಯಲ್ಲಿ 13,000, 3AGಯಲ್ಲಿ 12,000, 3BGಯಲ್ಲಿ 13,000, SC ಜನರಲ್ 48,000, ST ಜನರಲ್ 43,000 ಇತ್ತು. 24th ಪೊಸಿಷನಲ್ಲಿ ಮೈಸೂರಿನ ವಿದ್ಯಾವರ್ಧಕ ವಿತ್ ಕಾಲೇಜ್ ಕೋಡ್ E071. 1G ಕ್ಯಾಟಗರಿ 17,000, 2AG ಕ್ಯಾಟಗರಿ 14,000, 2BG ಕ್ಯಾಟಗರಿ 20,000, 3AG ಕ್ಯಾಟಗರಿ 13,000, 3BG ಕ್ಯಾಟಗರಿ 13,000, SC ಜನರಲ್ 40,000, ST ಜನರಲ್ 36,000 ಲಾಸ್ಟ್ ಟೈಮ್ ಸಿಕ್ಕಿದ್ದು. 25ನೇ ಪೊಸಿಷನಲ್ಲಿ ಟಾಪ್ 25th ಪೊಸಿಷನ್ ಇನ್ ಕರ್ನಾಟಕ SDM ಧಾರವಾಡ. 13,000 ಬಂದಿರೋರಿಗೆ 1G, 2AGಯಲ್ಲಿ 14,000, 3AGಯಲ್ಲಿ 13,000, 3BGಯಲ್ಲಿ 13,000, SC ಜನರಲ್ 37,000, ST ಜನರಲ್ 29,000, 2BG ಇಲ್ಲಿ ಯಾವುದೇ ರಿಸರ್ವೇಷನ್ ಇರಲಿಲ್ಲ. ಟಾಪ್ 26ನೇ ಪೊಸಿಷನಲ್ಲಿ ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E012. 1G 14,000, 2AG 14,000, 2BG 17,000, 3AG 14,000, 3BG 15,000, SC ಜನರಲ್ 37,000, ST ಜನರಲ್ 35,000. ಟಾಪ್ 27th ಪೊಸಿಷನಲ್ಲಿ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, ಉತ್ತರಹಳ್ಳಿ ರಸ್ತೆ, ಕೆಂಗೇರಿ, ಕಾಲೇಜ್ ಕೋಡು E082. 1G ಕ್ಯಾಟಗರಿಯಲ್ಲಿ 17,000, 2AG ಕ್ಯಾಟಗರಿಯಲ್ಲಿ 18,000, 2BG ಕ್ಯಾಟಗರಿಯಲ್ಲಿ 21,000, 3AG ಕ್ಯಾಟಗರಿಯಲ್ಲಿ 15,000, 3BG ಕ್ಯಾಟಗರಿಯಲ್ಲಿ 15,000, SC ಜನರಲ್ 50,000, ST ಜನರಲ್ 47,000 ಇತ್ತು. ಟಾಪ್ 28ನೇ ಪೊಸಿಷನಲ್ಲಿ ವೈಟ್ಫೀಲ್ಡಲ್ಲಿರೋ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕೋಡ್ E097. 1G ಕ್ಯಾಟಗರಿ 14,000, 2AG ಕ್ಯಾಟಗರಿ 15,000, 2BG ಕ್ಯಾಟಗರಿ 18,000, 3AG ಕ್ಯಾಟಗರಿ 14,000, 3BG 15,000, SC ಜನರಲ್ 40,000, ST ಜನರಲ್ 43,000. 29th ಪೊಸಿಷನಲ್ಲಿ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕೋಡ್ E060. ಇಲ್ಲಿ ನೋಡಿ 10,667 ನಿಂತಿತ್ತು ಏಡೆಡ್ ಕೋಟಾದಲ್ಲಿ. ಅನ್ಏಡೆಡ್ ಸೀಟ್ ಆದರೆ 15,000ವರೆಗೂ ಸಿಕ್ಕಿದೆ. 2AG ಕ್ಯಾಟಗರಿಯಲ್ಲಿ 12,000ಗೆ ನಿಂತಿತ್ತು, ಇಲ್ಲಿ 18,000ವರೆಗೂ ಹೋಗಿದೆ. 2BG ಕ್ಯಾಟಗರಿಯಲ್ಲಿ 14,000ವರೆಗೂ ಹೋಗಿತ್ತು, ಇಲ್ಲಿ 26,000ವರೆಗೂ ಸಿಕ್ಕಿದೆ. 3AG ಕ್ಯಾಟಗರಿಯಲ್ಲಿ 12,000, ಇಲ್ಲಿ 14,000. 3BG ಕ್ಯಾಟಗರಿಯಲ್ಲಿ ಏಡೆಡ್ 11,000, ಅನ್ಏಡೆಡು 15,000. SC ಜನರಲ್ 26,000ವರೆಗೂ ಇತ್ತು ಏಡೆಡು, ಅನ್ಏಡೆಡಲ್ಲಿ 35,000. ST ಜನರಲ್ 25,000 ಇತ್ತು, ಇಲ್ಲಿ 33,000ವರೆಗೂ ಸಿಕ್ಕಿದೆ. ಈ ವಿಡಿಯೋದ ಲಾಸ್ಟ್ ಕಾಲೇಜು
30th ಪೊಸಿಷನ್ಲಿ ಮಂಗಳೂರಿನ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 1G ಕ್ಯಾಟಗರಿ 20,000, 2AG ಕ್ಯಾಟಗರಿ 20,000, 2BG ಕ್ಯಾಟಗರಿ 19,000, 3AG ಕ್ಯಾಟಗರಿ 23,000, 3BG 19,000, SC ಜನರಲ್ ಅಪ್ ಟು 68,000ವರೆಗೂ ಹೋಗಿದೆ, ST ಜನರಲ್ 37,000ವರೆಗೂ ಹೋಗಿದೆ. ನೀವು ಇದು ಯಾವುದಾದ್ರೂ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದರೆ ನೋಡ್ಕೊಳ್ಳಿ, ನಿಮ್ಮ ಕ್ಯಾಟಗರಿ ಪ್ರಕಾರ ಯಾವ ಕಾಲೇಜ್ ಸಿಗ್ಬೋದು ಅಂತ. ಬಟ್ ನನ್ನ ಸಜೆಷನು ಪ್ರಯಾರಿಟಿ ಆರ್ಡರ್ ಮಾತ್ರ ಜನರಲ್ ಮೆರಿಟ್ ಪ್ರಯಾರಿಟಿ ಆರ್ಡರ್ನೇ ಫಾಲೋ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವು ಊರುಗಳಲ್ಲಿ ಕೆಲವು ರೀಜನಲ್ಲಿ ಯಾವುದೋ ಒಂದು ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಕಡಿಮೆ ಜನ ಇರ್ತಾರೆ, ಹಾಗಾಗಿ ಅಲ್ಲಿ ಕಟ್ ಆಫ್ ಡ್ರಾಪ್ ಆಗಿರುತ್ತೆ. ಇನ್ಯಾವುದೋ ಕ್ಯಾಟಗರಿಲಿ ಯಾವುದೋ ರೀಜನಲ್ಲಿ ತುಂಬ ಜಾಸ್ತಿ ಇರ್ತಾರೆ, ಪಾಪ್ಯುಲೇಷನ್ನು ಸ್ಟೂಡೆಂಟ್ಸ್ ಜಾಸ್ತಿ ಆಸ್ಪಿರೆಂಟ್ಸ್ ಇರ್ತಾರೆ, ಅಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿಬಿಡುತ್ತೆ. ಹಾಗಾಗಿ ಡೋಂಟ್ ಟೇಕ್ ದಿಸ್ ಆಸ್ ಎ ರೆಫರೆನ್ಸ್ ಫಾರ್ ಯುವರ್ ಕ್ಯಾಟಗರಿ ಪ್ರಯಾರಿಟಿ ಆರ್ಡರ್. ಪ್ರಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೋಬೇಕಾದ್ರೆ, ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೋಬೇಕಾದ್ರೆ ನನ್ನ ಸಜೆಷನು ಜನರಲ್ ಮೆರಿಟ್ಗೆ ಫಾಲೋ ಮಾಡೋದು ವಾಸಿ. ಜನರಲ್ ಮೆರಿಟ್ಗೆ ತುಂಬ ಏನು ಚೇಂಜ್ ಆಗೋಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 68,000ವರೆಗೂ ಹೋಗಿತ್ತು, ಇಲ್ಲಿ ಸ್ಟಾರ್ಟ್ ಆಗಿದ್ದು 26,000ವರೆಗೂ. ಇಲ್ಲಿ 10,000 ಸ್ಟಾರ್ಟ್ ಆಯಿತು, ಇಲ್ಲಿ 20,000 ಇದೆ. ಇನ್ನೊಂದಷ್ಟು ಎಕ್ಸಾಂಪಲ್ ತೋರಿಸೋಣ ಅಂದರೆ ಇಲ್ಲಿ 37,000 ಇದೆ ಸಹ್ಯಾದ್ರಿ. ನಾನು ಟಾಪ್ 30 ಅಂತ ಹೇಳಿದ್ದೀನಿ. ಬಟ್ ಇಲ್ಲಿ ನೋಡಿ 37, ಇಲ್ಲಿ 47,000 ಇದೆ, ಟಾಪ್ 27ನಲ್ಲಿದೆ. ಸೊ ನೀವೇನಾದರೂ ಈ ಆರ್ಡರ್ ಪ್ರಕಾರ ಮಾಡ್ಕೊಳಕ್ಕೆ ಹೋದಾಗ ಇದು ಮೇಲೆ ಬಂದುಬಿಡುತ್ತೆ, ಇದು ಕೆಳಗಡೆ ಹೋಗುತ್ತೆ. ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಸರಿಯಾಗಿ ಯೋಚನೆ ಮಾಡಿ, ಜನರಲ್ ಮೆರಿಟ್ ಕಟ್ ಆಫ್ ನೋಡಿ, ನಿಮ್ಮ ಮನೆಗೆ ಹತ್ತಿರ ಇರೋವಂಥದ್ದು ನಿಮಗೆ ಅನಿಸ್ಬೇಕು ಚೆನ್ನಾಗಿದೆ ಕಾಲೇಜು ಅಂತ, ಆ ಥರ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಟಾಪ್ 31 ಟು ಟಾಪ್ 40 ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.